ಫಸ್ಟ್ ದರ್ಪ ಅದಾದ್ಮೇಲೆ ಕ್ಷಮೆಯಾಚನೆ. ನ್ಯೂಸ್ ಫಸ್ಟ್ಗೆ ಕೊನೆಗೂ ಚಿತ್ರದುರ್ಗದ ಬಾಬು ರೆಡ್ಡಿ ಕ್ಷಮೆಯಾಚಿಸಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ನ್ಯೂಸ್ ಫಸ್ಟ್ನ ವರದಿಗಾರ ರಾಘವೇಂದ್ರ ಅವರ ಮೇಲೆ ಈತ ಹಲ್ಲೆ ಮಾಡಿದ್ದ. ಚಿತ್ರದುರ್ಗದ ಸಿರಿ ಹೋಟೆಲ್ ಬಳಿ ಬಾಬು ರೆಡ್ಡಿ ವರದಿಗಾರನ ಮೇಲೆ ಹಲ್ಲೆ ನಡೆಸಿದ್ದ. ನ್ಯೂಸ್ ಫಸ್ಟ್ ರಿಪೋರ್ಟರ್ ರಾಘವೇಂದ್ರ ಮೇಲೆ ನಡು ರೋಡ್ನಲ್ಲೇ ಈತ ಹಲ್ಲೆ ಮಾಡಿದ್ದ. ನಮ್ಮ ರಿಪೋರ್ಟರ್ ಅವರ ಬೈಕ್ಗೆ ಈತನ ಕಾರ್ನ ಡೋರ್ ಟಚ್ ಆಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ಬಾಬು ರೆಡ್ಡಿ ಕಿರಿಕ್ ತೆಗೆದಿದ್ದ. ಹಾಗೂ ಈತನ ದರ್ಪಕ್ಕೆ ಸಾರ್ವಜನಿಕರಿಂದಲೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಇದರ ಜೊತೆಗೆ ಹಲ್ಲೆಯನ್ನ ಖಂಡಿಸಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಪ್ರತಿಭಟನೆ ಕೂಡ ನಡೆದಿದೆ. ಇನ್ನು ಯಾವಾಗ ಭಾರಿ ಆಕ್ರೋಶ ತನ್ನ ವಿರುದ್ಧ ಕೇಳಿ ಬಂತೋ ಆಗ ಈ ಬಾಬು ರೆಡ್ಡಿ ಕ್ಷಮೆಯಾಚಿಸಿದ್ದಾನೆ. ಚಿತ್ರದುರ್ಗದ ಪತ್ರಕರ್ತರ ಸಂಘದಲ್ಲಿ ಬಂದು ಈತ ಕ್ಷಮೆಯಾಚಿಸಿದ್ದಾನೆ. ಆ ವಿಡಿಯೋವನ್ನ ನೋಡ್ತಾ ಇದ್ದೀರಿ. ಇದು ನಿನ್ನೆ ನಡೆದಂತಹ ಒಂದು ಘಟನೆ. ತನ್ನ ಕಾರ್ನ ಡೋರ್ ಬೈಕ್ಗೆ ಟಚ್ ಆಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈತ ನಡು ರೋಡ್ನಲ್ಲಿ ನೋಡಿ ಆತನ ದರ್ಪ ಯಾವ ರೀತಿ ಇದೆ ಅಂತ. ತಾನೇ ಆ ರೋಡ್ನ ಮಾಲೀಕ ಅನ್ನೋ ರೇಂಜ್ಗೆ ಆತ ಬಿಲ್ಡಪ್ ಕೊಟ್ಟಿದ್ದ. ಹಲ್ಲೆ ಕೂಡ ಮಾಡಿದ್ದ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ. ಆದರೆ ಯಾವಾಗ ಈತನ ವಿರುದ್ಧ ಈ ವಿಡಿಯೋ ವೈರಲ್ ಆಗಿ ಭಾರಿ ಆಕ್ರೋಶ ವ್ಯಕ್ತವಾಯಿತು, ನಂತರ ಆತ ಬಂದು ಪತ್ರಕರ್ತರ ಸಂಘದಲ್ಲೇ ನ್ಯೂಸ್ ಫಸ್ಟ್ಗೆ ಕ್ಷಮೆಯಾಚಿಸಿದ್ದಾನೆ. ಬಹಳಷ್ಟು ಕೀಳು ರೀತಿಯಲ್ಲಿ ಕೂತ್ಕೊಂಡು ಅರಿಸ್ಕೊಂಡು ನಾನು ಇವರು ಸ್ನೇಹಿತರು ಅಂತ ಅಂದ್ಕೊಂಡು ಯಾಕಪ್ಪ ನಾನೇನು ಮಾಡಲಿ ಈಗಲೂ ಬರ್ತೀನಿ ಅಂತ ಹೇಳಿ ನಾನು ಕಾರ್ ಈ ಕಡೆ ಬೆಸ್ಕಾಮ್ನ ಚಾರ್ಜರ್ ಇದೆಯಲ್ಲ, ಚಾರ್ಜರ್ ಕಾರ್ ಚಾರ್ಜರ್ ನಿಲ್ಲಿಸ್ಬಿಟ್ಟು ವಾಪಸ್ ಬಂದಾಗ ನಾನು ನನಗೆ ಸಿಂಪ್ಲಿ ಇವ್ರು ಬೇಕಾಗಿದ್ದೀನಿ. ನಾನು ಅವ್ನು ಮಾತಾಡಿದ್ದು ನಾನು ಏನು ಮಾಡಿದೆ ಅಂತ ಕೇಳಲ್ಲ ಅನ್ನೋಷ್ಟು ಅವನು ನನಗೆ ಕಾಣ್ದಾಗ ನಾನೀಗ ಇವ್ರಿಗೆ ನಾನು ಏನು ಮಾಡಿದೆ ಅಂತ ಹೇಳಿ ನಾನು ತಪ್ಪಾಯ್ತು, ನಾನು ಅವ್ನು ಹೇಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ನೀವು ಇಷ್ಟೆಲ್ಲ ಮಾತಾಡೋದು ನನಗೇನು ಅಂದಿಲ್ಲ, ನನಗೇನು ಕೆಟ್ಟದ್ದು ಮಾತಾಡಲಿಲ್ಲ. ನೀವು ಮಾಡಿ ಸರಿ ಇದೆ ಅನ್ನೋದನ್ನು ವಾದಿ ಆಯಿತು. ವಾದಿ ಆದ ಸಂದರ್ಭದಲ್ಲಿ ಕೊನೆಯ ಸಂದರ್ಭದಲ್ಲಿ ನಾನು ಪತ್ರಕರ್ತ ಅವ್ರನ್ನ ನೋಡಿಲ್ಲ, ನನಗೂ ಅವ್ರನ್ನ ನೋಡಿಲ್ಲ ಅಂತೇಳಿ ನನಗೆ ಆಗಲೂ ಅನಿಸ್ತು. ನಾನು ಇಳಿದು ಬಂದಮೇಲೆ ಅವ್ರು ಬಾಬು ರೆಡ್ಡಿ ಗೊತ್ತಾಗಿತ್ತು ಅಂತ ನನಗೂ ಅನಿಸ್ತು. ಅವ್ರು ಬದಲಾವಣೆ ಆಯಿತು. ಅವ್ರದ್ದು ಹಣ ಅಂತ ಮಾತಾಡಿಸ್ತೀನಿ. ನಾನು ಯಾಕಂದ್ರೆ ಮಾತಾಡ್ತೀನಿ ಅಂತಂದಾಗ ನಾನು ಪತ್ರಕರ್ತರು ಅಂತಂದಾಗ ನನ್ನನ್ನು ಭಾಳಷ್ಟು ರೈಸ್ ಮಾಡಿ ಕೂತ್ಕೊಂಡಿದ್ರು ಅವ್ರು ಅಲ್ಲಿಂದಲ್ಲೇ ಅವರು. ನಾನು ಬಾಯಲ್ಲಿ ಆಟೋಮೆಟಿಕ್ಕಾಗಿ ಪತ್ರಕರ್ತರಿಗೆ ತುಂಬಿಲ್ಲ ಅಂತ ಹೇಳ್ತೀನಿ. ನಿಜ ಅದರ ಸಂದರ್ಭ ಬಂತು. ಲಾಸ್ಟ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಸಂದೇಶ್ ನಡು ರೋಡಲ್ಲಿ ಬರೀ ನಮ್ಮ ರಿಪೋರ್ಟ್ ಅಂತಾನೆ ಅಲ್ಲ, ಯಾರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಅದು ಅಪರಾಧನೇ. ಸೊ ಈತನ ಒಂದು ಪಾಪ ಪ್ರಜ್ಞೆ ಈಗ ಕಾಡಿದ್ಯಾ ಅಂತ? ರಾಹುಲ್, ಅದೇ ರೀತಿ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ರಸ್ತೆ ಸುರಕ್ಷತೆ ಬಗ್ಗೆ ಹೇಳಿದ್ದಕ್ಕೆ. ಅಂದ್ರೆ ರಸ್ತೆಯಲ್ಲಿ ಬರ್ತಿದ್ದಂತ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಕಾರನ್ನ ಹಾಕೊಂಡಿದ್ದನ್ನ ನಮ್ಮ ನ್ಯೂಸ್ ಪೋಸ್ಟ್ ರಿಪೋರ್ಟರ್ ಪ್ರಶ್ನಿಸ್ತಾರೆ. ಅಂದ್ರೆ ಅವರು ಕೂಡ ಬೈಕ್ ನಲ್ಲಿ ಹೋಗ್ತಾ ಇದ್ದಿದ್ರಿಂದ ಏಕಾಏಕಿ ಡೋರ್ ಅನ್ನ ಓಪನ್ ಮಾಡ್ತಾರೆ. ಆಗ ಯಾಕೆ ಈ ತರ ಮಾಡಿದ್ರಿ ಅಂತ ಬರೀ ಪ್ರಶ್ನೆ ಮಾಡಿದ್ದಕ್ಕೆ ಈ ಉದ್ಯಮಿ ಏನಿದ್ದಾನೆ, ಅಂದ್ರೆ ಹೋಟೆಲ್ ಉದ್ಯಮಿ ದುರ್ಗದ ಸಿರಿ ಅನ್ನೋ ಒಂದು ಹೋಟೆಲ್ ನ ಮಾಲೀಕರಾಗಿರುವಂತಹ ಈ ಬಾಬು ರೆಡ್ಡಿ ಏನಿದ್ದಾನೆ, ಈತ ದರ್ಪವನ್ನ ಮೆರೆದಿರುವಂತದ್ದು. ಅಂದ್ರೆ ಈತನಿಗೆ ಎಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ರಸ್ತೆಯಲ್ಲಿ ನಾವು ಗಾಡಿಯನ್ನ ನಿಲ್ಲಿಸಬಾರ್ದು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಕೂಡ ಆತನಿಗಿಲ್ಲ. ಯಾಕಂದ್ರೆ ಬರೀ ಕಾರನ್ನ ರಸ್ತೆ ಮಧ್ಯೆ ಯಾಕೆ ನಿಲ್ಸಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಏಕಾಏಕಿ ನಮ್ಮ ನ್ಯೂಸ್ ಪೋಸ್ಟ್ ರಿಪೋರ್ಟರ್ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ನೀನು ಮೀಡಿಯಾ ಆಗಿದ್ರೆ ಕೊಂಬಿದ್ಯಾ ಅಂತ. ಇಲ್ಲಿ ಸಾರ್ವಜನಿಕರೇ ಆಗ್ಲಿ ಅಥವಾ ಮಾಧ್ಯಮದವರೇ ಆಗ್ಲಿ ಮನುಷ್ಯರಿಗೆ ಕೊಂಬಿರಲ್ಲ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ಲದಂತಹ ಪುಡಿ ರೌಡಿ ಅಥವಾ ಚಿಲ್ರೆ ರೌಡಿ ಅಂತ ಹೇಳ್ಬೇಕು. ಯಾಕಂದ್ರೆ ಈತ ಅಲ್ಲಿ ಗೂಂಡಾಗಿರಿ ಅಥವಾ ಆ ರಸ್ತೆಯಲ್ಲಿ ನಿಂತು ಮಾತನಾಡ್ತಿರುವಂತ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ಈತನ ಬಿಹೇವಿಯರ್ ಯಾವ ರೀತಿ ಅಂತ ಇತ್ತು ಅಂತ ಹೇಳಿ. ಅಂದ್ರೆ ನಾಗರಿಕ ಸಮಾಜದಲ್ಲಿ ಬದುಕಕ್ಕೆ ಯೋಗ್ಯತೆ ಇಲ್ದಿರುವಂತಹ ಅನಾಗರಿಕನ ರೀತಿಯಲ್ಲಿ ಈತ ಅಲ್ಲಿ ಬಿಹೇವ್ ಮಾಡ್ತಾನೆ. ಜೊತೆಗೆ ಅದಾದ ನಂತರ ಅಂದ್ರೆ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಅಷ್ಟು ದರ್ಪ, ಅಷ್ಟು ರೋಷ ತೋರಿಸ್ತಿದ್ದಂತಹ ಈ ಬಾಬು ರೆಡ್ಡಿ ಅದಾದ ನಂತರ ಯಾವಾಗ ಪತ್ರಕರ್ತರ ಸಂಘ ಅಂದ್ರೆ ಜಿಲ್ಲಾ ಪತ್ರಕರ್ತರ ಸಂಘ DC ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಮಾಡಿದ ಬಳಿಕ ಅಲ್ಲಿಗೆ ಓಡಿ ಬಂದು ಕ್ಷಮೆ ಯಾಚಿಸುವಂತಹ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಈ ಪುಡಿ ರೌಡಿಗೆ ಆ ಒಂದು ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಏನು ಅಷ್ಟು ಏರು ಧ್ವನಿಯಲ್ಲಿ ದರ್ಪದಿಂದ ಮಾತನಾಡಿ ಹಲ್ಲೆಯನ್ನ ಕೂಡ ಈತ ಮಾಡ್ತಾನೆ. ಯಾವಾಗ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೋ ಅದಾದ ನಂತರ ನೇರವಾಗಿ ಪತ್ರಕರ್ತರ ಸಂಘಕ್ಕೆ ಬಂದು ಅಲ್ಲಿ
ಕ್ಷಮೆ ಯಾಚನೆಯನ್ನ ಮಾಡಿರುವಂತದ್ದು. ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಈತನ ಗೂಂಡಾಗಿರಿ ಅಥವಾ ಪುಡಿ ರೌಡಿತನ ತೋರಿಸಿದ್ದಂತಹ ವ್ಯಕ್ತಿ ಏಕಾಏಕಿ ಕ್ಷಮೆ ಯಾಚನೆಯನ್ನ ಮಾಡಿದ್ದಾರೆ. ಈಗ ಸದ್ಯ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಾದ್ರೂ ಅದು ಮಾಧ್ಯಮದವರೇ ಆಗಿರ್ಲಿ ಅಥವಾ ಸಾರ್ವಜನಿಕರೇ ಆಗಿರ್ಲಿ ಅವರ ಮೇಲೆ ಈ ರೀತಿಯ ಪುಡಿ ರೌಡಿತನ ಅಥವಾ ಗೂಂಡಾಗಿರಿಯನ್ನ ತೋರಿಸೋದು ಬಿಟ್ಟು ನಾಗರಿಕ ಸಮಾಜದಲ್ಲಿ ಬದುಕೋದನ್ನ ಈತ ಕಲಿಬೇಕಾಗುತ್ತೆ ರಾಹುಲ್. ಡೀಟೇಲ್ಸ್ಗೆ